ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಇದು ಭಾಗ 1 ಪುಸ್ತಕ. ಇದು ಈ ಒಂದು ಭಾಗ 1 ಪುಸ್ತಕ ಪ್ರೀವಿಯಸ್ ಕ್ಲಾಸ್ ನಾನು ತಿಳಿಸಿದ್ದೀನಿ. ಯಾವ್ದ್ರ ಬಗ್ಗೆ ತಿಳಿಸಿದ್ದೀನಿ ಇಲ್ಲಿ ಪರಿವಿಡಿ ನೋಡ್ತಾ ಹೋಗೋಣ. ಎಸ್, ಪರಿವಿಡಿ ನೋಡ್ತಾ ಹೋಗಿ ಮಕ್ಕಳೇ. ಇಲ್ಲಿ ಗದ್ಯ ಭಾಗದಲ್ಲಿ ದೊಡ್ಡವರ ದಾರಿ ಗಂಧರ್ವ ಸೇನೆ ಬಗ್ಗೆ ತಿಳಿಸಿದ್ದೀನಿ. ಪದ್ಯ ಭಾಗದಲ್ಲಿ ಬೇಸಿಗೆ ಮಂಗಳ ಗ್ರಹದಲ್ಲಿ ಪುಟ್ಟಿ, ಅದರಲ್ಲಿ ಇಲ್ಲಿ ಪೂರಕ ಪಾಠದಲ್ಲಿ ನಾಟ್ಯ ದುರಂದರ ಮಹಮ್ಮದ್ ಪೀರ್ ಬಗ್ಗೆ ಆಲ್ರೆಡಿ ನಾನು ಅಭ್ಯಾಸ ವಿಡಿಯೋಗಳು ಮಾಡಿದ್ದೀನಿ. ಈಸಿಯಾಗಿ ಸುಲಭವಾಗಿ ಉತ್ತರಗಳು ನಿಮಗೆ ನೀಡ್ತಾ ಹೋಗಿದ್ದೀನಿ. ರೈಟ್. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಏನ್ ತಿಳಿತಾ ಇದೀವಿ ಅಂತ ನೋಡಿದ್ರೆ, ಇಲ್ಲಿ ಗದ್ಯ ಭಾಗ 3 ಯಾವುದು ಅಂದ್ರಿಗಿನ ಕೃಷ್ಣ ಸುಧಾಮ, ಇದು ನಾಟಕ. ಇದು ಹೌದಾ? ಹಾಗಾದ್ರೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ನೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಏನಾದ್ರು ಗೊತ್ತಿಲ್ಲ ಪಕ್ಷದೊಳಗೆ ಏನ್ ಮಾಡ್ತೀರಾ ಅಂದ್ರಿಗಿನ ಕೌನ್ಸಿಲಿ ಕಾಮೆಂಟ್ ಮಾಡಿ, ಅದರ ಬಗ್ಗೆ ನಾನು ಮತ್ತೆ ನಿಮಗೆ ಉತ್ತರ ನೀಡ್ತೇನೆ. ಹಾಗೆ ಯಾವ ರೀತಿ ನೋಟ್ಸ್ ಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ. ಮೊದಲು ಏನ್ ತಿಳಿಬೇಕು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಪದಗಳ ಅರ್ಥ ತಿಳಿಬೇಕಾಗುತ್ತೆ. ಹಾಗಾದ್ರೆ ಪದಗಳ ಅರ್ಥ ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ ಹೇಳಿ ಮಕ್ಳೇ, ಪದಗಳ ಅರ್ಥ ನೋಡ್ತಾ ಹೋಗೋಣ. ಕಂಗಾಲು ಅಂದ್ರಿಗಿನ ಕಂಗೆಡು ಅಥವಾ ತಬ್ಬಿಬ್ಬಾಗು ಅಂತಕ್ಕಂಥ ಅರ್ಥ ಕೊಡುತ್ತೆ. ವಿಧೇಯತೆ ಅಂದ್ರೆ ನಮ್ರತೆ, ಅನುಸರಿಸುವ ಗುಣ ಅಂತಕ್ಕಂಥ ಅರ್ಥ ಕೊಡುತ್ತೆ. ಪಾಂಡಿತ್ಯ ಅಂದ್ರೆ ಏನು ಅಂದ್ರಿಗಿನ ವಿದ್ವತ್ತು ಅಂತಕ್ಕಂಥ ಅರ್ಥ ಕೊಡುತ್ತೆ. ಸ್ನೇಹ ಅಂದ್ರಿಗಿನ ಗೆಳೆತನ, ಮಿತ್ರತ್ವ ಅಂತಕ್ಕಂಥ ಅರ್ಥ ಕೊಡುತ್ತೆ. ಸಂಕೋಚ ಅಂದ್ರಿಗಿನ ಕುಗ್ಗುವುದು ಅಥವಾ ಇನ್ನೊಂದು ಅರ್ಥ ಕೊಡುತ್ತೆ ಮುದುಡುವುದು ಅಂತಕ್ಕಂಥದ್ದು. ಕೃಪೆ ಅಂದ್ರೆ ದಯೆ ಅಂತಕ್ಕಂಥದ್ದು, ಕರುಣೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಆಶ್ಚರ್ಯ ಅಂದ್ರಿಗಿನ ವಿಸ್ಮಯ, ಬೆರಗು ಅಂತಕ್ಕಂಥ ಅರ್ಥ ಕೊಡುತ್ತೆ. ಆಭರಣ ಅಂದ್ರೆ ಒಡವೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಇಂಗಿತ ಅಂದ್ರೆ ಆಶಯ ಅಂತಕ್ಕಂಥ ಅರ್ಥ ಕೊಡುತ್ತೆ. ಯಾಕೆ ಪದಗಳ ಅರ್ಥ ಓದ್ಬೇಕು ಸರ್ ಅಂತ ಪ್ರಶ್ನೆ ಕೇಳಿದಾಗ, ಇಲ್ಲಿ ನಿಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗ್ಲಿಕ್ಕೇನು ಓದ್ಬೇಕು, ಜೊತೆಗೆ ಈ ಪಾಠ ಓದ್ತಿರಲ್ಲ ಕೃಷ್ಣ ಸುಧಾಮ ಪಾಠ, ಆ ಪಾಠ ಓದೋ ಕಾಲಕ್ಕ ಈ ಪದಗಳು ಬಂದಾಗ ಇದರ ಅರ್ಥ ಇದು ಅಂತಕ್ಕಂತ ತಿಳ್ಲಿಕ್ಕೆ ಇದು ಬೇಕಾಗ್ತದೆ. ಓಕೆನಾ? ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣವಾ? ಎಸ್, ಇಲ್ಲಿ ಅಭ್ಯಾಸ ಅಂತ ಕೊಟ್ಟಿದ್ದಾರೆ. ಅಭ್ಯಾಸದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರಿಗಿನ ಈ ಪದಗಳಿಗೆ 2 ಸಮಾನಾರ್ಥ ಪದಗಳನ್ನು ಬರೆಯಿರಿ ಅಂತದೆ. ಇದು ನೋಡ್ತಾ ಹೋಗೋಣವಾ? ಇಲ್ಲಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ 3 ಅಂತಕ್ಕಂತ ಬರೀತಾ ಹೋಗಿ. ಈ ಒಂದು ಪಾಠದ ಹೆಸರಿದೆಲ್ಲ ಕೃಷ್ಣ ಸುಧಾಮ ನಾಟಕ ಅಂತಂದು ಇಲ್ಲಿ ದಪ್ಪನ ಅಕ್ಷರ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ. ಇಲ್ಲಿ ನೇರವಾಗಿ ಅಭ್ಯಾಸ ಬರ್ಲಿಕ್ಕೆ ಹೋಗ್ಬಾರ್ದು. ಯಾವತ್ತು ಅಭ್ಯಾಸ ಬರಿತಾ ಇರ್ತೀರ ಆ ಡೇಟ್ ಅನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲಿ ಬರಿತಾ ಹೋಗಿ. ಅದ ನಂತರ ಇಲ್ಲಿ ನೇರವಾಗಿ ಅಭ್ಯಾಸ ಬರ್ಲಿಕ್ಕೆ ಹೋಗಬೇಡಿ. ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥ ನಾವು ತಿಳಿಬೇಕಾಗುತ್ತೆ. ಓಕೆನಾ? ಯಾರು ಇವರು ಅಂತಕ್ಕಂಥ ನೋಡ್ತಾ ಹೋಗೋಣವಾ? ಕವಿ ಹೆಸರು ಅಂದ್ರಿಗಿನ VS ಸಿರಹಟ್ಟಿ ಮಠ ಅವರು. ಓಕೆನಾ? ಕಾಣ್ತಾ ಇದ್ರೆ ಇವರೇನೆ. ಜನನ ಯಾವಾಗ ಆಯ್ತು ಅಂದ್ರೆ 1 ಫೆಬ್ರವರಿ 1953 ಅಂತಕ್ಕಂಥ ನೋಡ್ತೇವೆ. ಜನ್ಮಸ್ಥಳ ಗದಗ ಜಿಲ್ಲೆಯ ಹುಂಬಳ ಅಂತಕ್ಕಂಥ ಒಂದು ಗ್ರಾಮದೊಳಗೆ ಆಯ್ತು ಅಂತ ನೋಡ್ತೇವೆ. ಅದ ನಂತರ ತಂದೆ ತಾಯಿ ಹೆಸರೇನಂದ್ರಿನ ಶಂಕರಯ್ಯ ತಂದೆ, ಗುರುಸಿದ್ದವ್ವ ತಾಯಿ ಹೆಸರಾಗಿರ್ತಕ್ಕಂಥದ್ದು. ಅದಾದ ನಂತರ ಇವ್ರ ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರಿನ ಮುಖ್ಯೋಪಾಧ್ಯಾಯರಾಗಿದ್ರು, ಅನುವಾದಕರಾಗಿದ್ರು, ನಾಟಕಕಾರರಾಗಿದ್ರು ಅಂತಕ್ಕಂಥದ್ದು ನಾವು ನೋಡ್ತೇವೆ. ಅದಾದ ನಂತರ ಇವರು ನಾಟಕಗಳು ಬರೀತಕ್ಕಂಥದ್ದು ಯಾವ್ಯಾವ ಬರೆದಿದ್ದಾರೆ ಅಂದ್ರಿನ ತುಂಬಿದ ಕೊಡ ಅಂತಕ್ಕಂಥದ್ದು, ನರಗುಂದ ಬಂಡಾಯ ಅಂತಕ್ಕಂಥದ್ದು, ಮಾಡಿದ್ದುಣ್ಣೋ ಮಾರಾಯ ಅಂತಕ್ಕಂಥದ್ದು, ಗುಣವಂತ ರಾಜ್ಕುಮಾರ ಅಂತಕ್ಕಂಥದ್ದು, ಇವೆಲ್ಲ ನಾಟಕಗಳಾಗಿರ್ತಕ್ಕಂಥದ್ದು. ಅವರಿಗೆ ಪ್ರಶಸ್ತಿ ಏನ್ ಪ್ರಶಸ್ತಿ ಬಂದಿದ್ದ? ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಯಾವಾಗ ಅಂದ್ರೆ 2002ರಲ್ಲಿ. ಆಯ್ಕೆ, ಈ ಒಂದು ಕೃಷ್ಣ ಸುಧಾಮ ಯಾವುದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರಿನ ಅವರ ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಲಾಗಿದೆ ಅಂತ ನೋಡ್ತೇವೆ. ರೈಟ್. ಅದಾದ ನಂತರ ಏನ್ ಮಾಡಬೇಕು, ಇಲ್ಲಿ ಅಭ್ಯಾಸ ಬರಿತಾ ಹೋಗ್ಬೇಕಾಗುತ್ತೆ ಮಕ್ಕಳೇ. ಓಕೆ, ನೋಡ್ತಾ ಹೋಗೋಣ ಅಭ್ಯಾಸವನ್ನು ಯಾವ ರೀತಿ ಬರೀಬೇಕು. ಓಕೆ, ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ. ಈ ಪದಗಳಿಗೆ 2 ಸಮಾನಾರ್ಥ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಗೆಳೆಯ, ಇಲ್ಲಿ ಮಿತ್ರ ಸ್ನೇಹಿತ ಅಂತಕ್ಕಂಥ ಅರ್ಥ ಕೊಡುತ್ತೆ. ಹೆಂಡತಿ ಅಂದ್ರಿಗಿನ ಪತ್ನಿ, ಶ್ರೀಮತಿ, ಮಡದಿ ಅಂತನೂ ಅಂತಾರೆ. 3 ಬರೆದಿದ್ದೇನೆ, ನೀವು 2 ಬರಿತಾ ಹೋಗಿ, ತಪ್ಪಿಲ್ಲ. ಓಕೆನಾ? ರಾಜ ಅಂದ್ರಿಗಿನ ಅರಸ, ಒಡೆಯ, ದೊರೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಅದ ನಂತರ 4ನೇದು ದುಡಿಮೆ ಅಂದ್ರಿಗಿನ ಪರಿಶ್ರಮ, ಶ್ರಮಿಸು, ಕೆಲಸ, ಸಂಪಾದನೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ? ಮುಂದೆ ಏನ್ ನೋಡ್ತಾ ಹೋಗೋಣ. ಇಲ್ಲಿ ಮಕ್ಕಳೇ, ಇದು ಆಯ್ತಲ್ಲ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಇಲ್ಲಿ ಅಂತಕ್ಕಂಥದ್ದು. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಹೇಳಿ. ಓಕೆ, ನೋಡ್ತಾ ಹೋಗೋಣ ಎಲ್ಲ. ಇಲ್ಲಿ ಬರಿತಾ ಹೋಗಿ ಮಕ್ಕಳೇ. ಅಂತಕ್ಕಂಥದ್ದು ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೀರಿ ಅಂತ ಬರೀರಿ. ಮೊದಲನೇದು ಪರಮ ಮಿತ್ರ ಅಂತಕ್ಕಂಥದ್ದು. ರವಿಯು ನನ್ನ ಪರಮ ಮಿತ್ರ. ಓಕೆನಾ? ಆಪ್ತ ಮಿತ್ರ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ? ಇಲ್ಲಿ ನೋಡಿ, ಈ ಪದವನ್ನು ನಾನು ಇಲ್ಲಿ ಸ್ವಂತ ವಾಕ್ಯದಲ್ಲಿ ನಾನು ಬಳಸಿದ್ದೀನಿ. ಓಕೆನಾ? ಎರಡನೇದು ವಿಶ್ರಾಂತಿ ಅಂತಕ್ಕಂಥದ್ದು. ಆಟದ ನಂತರ ನಾವು ವಿಶ್ರಾಂತಿ ಪಡೆದೆವು ಅಂತಕ್ಕಂಥದ್ದು. ಈ ಪದವನ್ನು ನಾನು ಇಲ್ಲಿ ಬಳಸಿದ್ದೀನಿ ವಾಕ್ಯಲ್ಲಿ. ಓಕೆನಾ? ಸ್ವಂತ ವಾಕ್ಯದಲ್ಲಿ ಬಳಸಿದ್ದೀನಿ. ಸತ್ಕಾರ ಅಂದ್ರೆ ಶಾಲೆಗೆ ಬಂದ ಅತಿಥಿಗಳಿಗೆ ಮಕ್ಕಳು ಸತ್ಕಾರ ಮಾಡಿದರು ಅಂತಕ್ಕಂಥದ್ದು. ಸತ್ಕಾರ ಅಂತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥದ್ದು. ಓಕೆನಾ?
ನಾಲ್ಕನೇ ನುಡಿ ಸಂತೋಷ. ಬಹುಮಾನ ಸಿಕ್ಕಾಗ ನನಗೆ ಸಂತೋಷವಾಯಿತು ಅಂತಕ್ಕಂಥದ್ದು. ಈ ಪದನ ಇಲ್ಲಿ ಬಳಸಿದೀನಿ. ಓಕೆನಾ. ಅದ ಐದನೇದು ಶ್ರಮಿಸು ಅಂದ್ರಿನ ಯಶಸ್ಸು ಪಡೆಯಲು ಚೆನ್ನಾಗಿ ಶ್ರಮಿಸಬೇಕು ಅಂತಕ್ಕಂಥದ್ದು. ಶ್ರಮಿಸು ಅಂತಕ್ಕಂಥ ಇಲ್ಲಿ ಬಳಸಿದೀನಿ. ಓಕೆನಾ. ಇವೇ ಬಳಸ್ಬೇಕಂದ್ರೆ ನಿಮಗೆ ಸ್ವಂತವಾಗಿ ನೀವು ಈ ರೀತಿಯಾಗಿ ಬಳಸ್ತಾ ಹೋಗ್ಬೋದು. ಓಕೆನಾ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಇದೆ. ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. 5 ಪ್ರಶ್ನೆ ಯಾವ ರೀತಿ ಬರೆಯಕ್ಕೆ ನೋಡ್ತೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಈ ಅಂತಕ್ಕಂಥದ್ದು ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ ಅಂತ ಕೇಳಿದರೆ ಉತ್ತರ, ಜೀವನ ಬಂದುದನ್ನು ಅನುಭವಿಸುವುದೇ ಮಾನವ ಧರ್ಮ ಎಂದು ಸುಧಾಮ ಎನ್ನುತ್ತಾನೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ. ರೈಟ್. ಅದ ನಂತರ ಎರಡನೇ ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ತಗೊಂಡ್ವಾ. ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಅಂತ ಕೇಳಿದರೆ ಉತ್ತರ, ಹಸಿದಿರುವ ಮಕ್ಕಳಿಗೋಸ್ಕರ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆ. ಆ ನಂತರ ಇಲ್ಲಿ ಮೂರನೇ ಪ್ರಶ್ನೆ ಇದೆ. ಮೂರನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥ ನೋಡಿದ್ರಲ್ಲಿ, ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು, ಯಾಕೆ ಬಂತು ಸುಧಾಮನ ಕಣ್ಣಲ್ಲಿ ನೀರು ಅಂತಂದ್ರಿಗಿನ ಉತ್ತರ, ಬಹಳ ದಿನಗಳ ನಂತರ ತನ್ನ ಗೆಳೆಯನಾದ ಶ್ರೀಕೃಷ್ಣನನ್ನು ಕಂಡು ಸಂತೋಷಗೊಂಡ ಸುಧಾಮನ ಕಣ್ಣಲ್ಲಿ ಆನಂದದ ಕಣ್ಣೀರು ಬಂತು ಅಂತಕ್ಕಂಥದ್ದು ನೋಡ್ತೇವೆ. ಓಕೆ. ಅದ ನಂತರ ನಾಲ್ಕನೇ ಪ್ರಶ್ನೆ, ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು, ಏನ್ ಕಂಡ ಅಂತಂದ್ರಿನ ಉತ್ತರ, ಮನೆಗೆ ಮರಳಿದ ಸುಧಾಮನು ತನ್ನ ಹಳೆಯ ಗುಡಿಸಲಿನ ಜಾಗದಲ್ಲಿ ಸುಂದರವಾದ ಮನೆ ನಿರ್ಮಾಣವಾದನ್ನು, ಹೆಂಡತಿ ಮಕ್ಕಳು ಸಂತೋಷವಾಗಿರುವುದನ್ನು ಕಂಡನು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ. ಐದನೇ ಪ್ರಶ್ನೆ, ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು, ಯಾರು ಕಟ್ಟಿಸಿದ್ರು ಸುಧಾಮನ ಮನೆ ಅಂದ್ರಿನ ಉತ್ತರ, ಸುಧಾಮನ ಮನೆಯನ್ನು ಕಟ್ಟಿಸಿದವರು ಪರಮ ಮಿತ್ರ ಶ್ರೀಕೃಷ್ಣ ಅಂತಕ್ಕಂಥದ್ದು. ಎಲ್ಲ ಉಳಿದೆಲ್ಲ ಪ್ರಶ್ನೆಯಲ್ಲಿದೆ. ಓಕೆನಾ. ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದಾಯ್ತು. ಅದ ಅಂದ್ರೆ ಇಲ್ಲಿ ಕೆಳಗಡೆ ಈ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಕೆಳಗಿನ ಪ್ರಶ್ನೆಗಳಿಗೆ 5, 6 ವಾಕ್ಯಗಳಲ್ಲಿ ಉತ್ತರಿಸಿ. ಈ 2 ಪ್ರಶ್ನೆ ನೋಡ್ತೋಣ. ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥ ಬರ್ದು ಕೆಳಗಿನ ಪ್ರಶ್ನೆಗಳಿಗೆ 5, 6 ವಾಕ್ಯಗಳಲ್ಲಿ ಬರೀರಿ ಅಂತಿದೆ. ಮೊದಲನೇ ಪ್ರಶ್ನೆ, ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ ಅಂತ ಕೇಳಿದರೆ ಓಕೆನಾ. ಉತ್ತರ ನೋಡಿ, ಕೃಷ್ಣರ ಅರಮನೆಯಲ್ಲಿ ಇಬ್ಬರು ಭೇಟಿಯಾದಾಗ ಗುರುಕುಲದ ಜೀವನ ನೆನಪಿಸಿ, ಆಗ ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಊಟ ಮಾಡುತ್ತಿದ್ದುದು, ಕಟ್ಟಿಗೆ ತರಲು ಹೋಗುತ್ತಿದ್ದುದು, ಗುರುಮಾತೆ ಕೊಟ್ಟಿದ್ದ ಹುರಿಗಡಲೆಯನ್ನು ಸುಧಾಮನಿಂದ ಕೃಷ್ಣ ಕಸಿದುಕೊಂಡದ್ದು, ತಿಂದದ್ದು ಎಲ್ಲವನ್ನು ನೆನಪಿಸಿಕೊಂಡರು ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತೋಣ. ಎರಡನೇ ಪ್ರಶ್ನೆ ನೋಡಿ, ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿ ಅಂತಿದೆ. ಓಕೆನಾ. ಉತ್ತರ, ಸುಧಾಮನು ದ್ವಾರಕೆಗೆ ಬಂದಾಗ ಶ್ರೀಕೃಷ್ಣನು ಅವನ ಬಡತನವನ್ನು ಅರಿತು ಸಹಾಯ ಮಾಡಲು ನಿರ್ಧರಿಸಿದನು. ತನ್ನ ಸೇವಕರನ್ನು ಸುಧಾಮನ ಊರಿಗೆ ಕಳುಹಿಸಿ ಹಳೆಯ ಗುಡಿಸಲಿನ ಜಾಗದಲ್ಲಿ ಅರಮನೆಯಂತಹ ಸುಂದರ ಮನೆಯನ್ನು ಕಟ್ಟಿಸಿದನು. ಜೊತೆಗೆ ಅವನ ಹೆಂಡತಿ ಮತ್ತು ಮಕ್ಕಳಿಗೆ ಹೊಸ ಬಟ್ಟೆ ಹಾಗೂ ಆಭರಣಗಳನ್ನು ಕೊಡಿಸಿದನು. ಹೀಗೆ ಕೃಷ್ಣನು ತನ್ನ ಸ್ನೇಹಿತನ ಮೇಲಿನ ಪ್ರೀತಿಯಿಂದ ಸುಧಾಮನ ಜೀವನವನ್ನು ಸುಖಮಯವಾಗಿರಿಸಿದನು ಅಂತಕ್ಕಂಥ ನೋಡ್ಬೋದು. ಓಕೆನಾ ಮಕ್ಕಳೇ. ಇಲ್ಲಿ ಮಕ್ಕಳೇ, ಇಲ್ಲಿ ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದ್ರು ಅಂತಕ್ಕಂಥದ್ದು 4 ನೋಡ್ತೋಣ. ಓಕೆ. ಅಂತಕ್ಕಂಥ ಬರ್ದು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದ್ರು ಅಂತ ಬರೀರಿ. ಇದರಲ್ಲಿ ಮೊದಲನೇದು, ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ ಅಂತಕ್ಕಂಥದ್ದು. ಉತ್ತರ, ಯಾರು ಹೇಳಿದ್ರು ಅಂದ್ರಿನ ಈ ಮಾತನ್ನು ಸುಧಾಮನು ಹೇಳಿದ ಅಂತಕ್ಕಂಥದ್ದು. ಯಾರಿಗೆ ಹೇಳಿದ ಅಂದ್ರಿನ ತನ್ನ ಹೆಂಡತಿಗೆ ಹೇಳಿದ ಅಂತಕ್ಕಂಥದ್ದು. ಯಾವಾಗ ಹೇಳಿದ್ರು ಅಂದ್ರಿನ ಹೆಂಡತಿಯ ಆ ಶ್ರೀಮಂತರಲ್ಲಿ ನೀವೆಲ್ಲಿ, ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ ಎಂದಾಗಿ ಈ ಮಾತು ಹೇಳುತ್ತಾನೆ ಅಂತಕ್ಕಂಥ ನೋಡ್ತೇನೆ. ಓಕೆನಾ. ನೆಕ್ಸ್ಟ್ ನೋಡ್ತೋಣ. ಎರಡನೇದು, ಹಸಿದಿರುವ ಮಕ್ಕಳಿಗೋಸ್ಕರವಾದ್ರೂ ಹೋಗಿ ಕೇಳಿ. ಉತ್ತರ, ಯಾರು ಹೇಳಿದ್ರಿ ಈ ಮಾತನ್ನ ಅಂದ್ರಿನ ಈ ಮಾತನ್ನು ಸುಧಾಮನ ಹೆಂಡತಿ ಹೇಳಿದಳು ಅಂತಕ್ಕಂಥದ್ದು. ಯಾರಿಗೆ ಹೇಳಿದ್ರು ಅಂದ್ರಿನ ಈ ಮಾತನ್ನು ಸುಧಾಮನಿಗೆ ಹೇಳಿದ್ಲು, ಹೆಂಡತಿ ಹೇಳಿದ್ಲು ಅಂತಕ್ಕಂಥದ್ದು. ಯಾವಾಗ ಹೇಳಿದ್ರು ಅಂದ್ರಿನ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನು ಸಂಕೋಚ ಪಟ್ಟಾಗ ಈ ಮಾತು ಹೇಳಿದ್ಲು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ. ಅದ ನಂತರ ಮೂರನೇ ಇಲ್ಲಿ ಸಂದರ್ಭ ನೋಡೋದಾರ್ಲಿ, ಯಾರು ಹೇಳಿದ್ರು ನೋಡೋದಾರ್ಲಿ, ನನಗೆ ಗುರುಕುಲ ಜೀವನ ನೆನಪಾಗುತ್ತಿದೆ ಅಂತ ಮೂರನೇದು. ಉತ್ತರ,
ಯಾರು ಹೇಳಿದ್ರು ಅಂದ್ರೆ ಈ ಮಾತನ್ನು ಕೃಷ್ಣ ಹೇಳಿದನು ಅಂತಕ್ಕಂಥದ್ದು. ಓಕೆ, ಇಲ್ಲಿ ಯಾರಿಗೆ ಹೇಳಿದ್ರು ಅಂದ್ರೆ ಈ ಮಾತನ್ನು ಸುಧಾಮನಿಗೆ ಹೇಳಿದನು ಅಂತಕ್ಕಂಥದ್ದು. ಯಾವಾಗ ಹೇಳಿದನು ಅಂದ್ರೆ ಸುಧಾಮನು ದ್ವಾರಕೆಗೆ ಬಂದು ಕೃಷ್ಣನನ್ನು ಭೇಟಿಯಾದಾಗ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುವಾಗ ಈ ಮಾತು ಹೇಳಿದ ಅಂತಕ್ಕಂಥದ್ದು ನೋಡ್ತೇವೆ. ಅದಾದ ನಂತರ ಇಲ್ಲಿ 4ನೇದು, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಉತ್ತರ, ಯಾರು ಹೇಳಿದ್ರು ಅಂದ್ರೆ ಈ ಸುಧಾಮನ ಮಗ ಈ ಮಾತು ಹೇಳಿದ ಅಂತಕ್ಕಂಥದ್ದು. ಯಾರಿಗೆ ಹೇಳಿದ್ರು ಅಂದ್ರೆ ಈ ಮಾತನ್ನು ಸುಧಾಮನಿಗೆ ಹೇಳಿದ್ರು ಅಂತಕ್ಕಂಥದ್ದು, ಹೇಳಿದ ಅಂತಕ್ಕಂಥದ್ದು. ಯಾವಾಗ ಹೇಳಿದ ದ್ವಾರಕೆಯಿಂದ ಹಿಂತಿರುಗಿದಾಗ ಸುಧಾಮನು ತನ್ನ ಹೊಸ ಅರಮನೆಯಂತಹ ಮನೆ, ಮಕ್ಕಳ, ಹೆಂಡತಿ ವೈಭವವನ್ನು ಕಂಡು ಆಶ್ಚರ್ಯವಾದಾಗ ಮಗ ಸಂತೋಷದಿಂದ ಓಡಿ ಬಂದು ತಂದೆಗೆ ಈ ಮಾತು ಹೇಳುತ್ತಾನೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಓಕೆ, ಇದೆಲ್ಲ ತಿಳಿದಲ್ಲ. ಇಲ್ಲಿ ವ್ಯಾಕರಣ ಮಾಹಿತಿ ಅಂತಿದೆ. ವ್ಯಾಕರಣ ಮಾಹಿತಿಯಲ್ಲಿ ನುಡಿಗಟ್ಟು ಬಗ್ಗೆ, ಗಾದೆ ಬಗ್ಗೆ ಮತ್ತು ಇಲ್ಲಿ ಒಗಟಿನ ಬಗ್ಗೆ ಇರ್ತಕ್ಕಂಥದ್ದು ನಿಮ್ಮ ತರಗತಿ ಶಿಕ್ಷಕರು ನಿಮಗೆ ತಿಳಿಸ್ತಾ ಹೋಗ್ತಾರೆ. ಇಲ್ಲ ಸರ್ ತಿಳಿಸಿರಿ ಅಂತಂದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಈ ಒಂದು ಮಾಹಿತಿ ತಿಳಿಸ್ತಾನೆ. ಇಲ್ಲಿ ಭಾಷಾ ಚಟುವಟಿಕೆಗಳಿರ್ತಕ್ಕಂಥದ್ದು, ಯೋಜನೆ ಇರ್ತಕ್ಕಂಥದ್ದು, ಪೂರಕ ಓದಿರ್ತಕ್ಕಂಥದ್ದು, ಶುಭ ನುಡಿ ಇಲ್ಲಿ ನೋಡ್ತೇವೆ. ನಿಮ್ಮ ತರಗತಿ ಶಿಕ್ಷಕರು ಎಲ್ಲ ತಿಳಿಸ್ತಾ ಹೋಗ್ತಾನೆ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾರ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ನೀವು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.